ನಡೆಯುತ್ತಿಲ್ಲ 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 नहीं चलेगा नहीं चलेगा नहीं चलेगा नहीं चलेगा ಕಲಿಸಿ ಕಲಿಸಿ ಸಭ್ಯತೆ ಕಲಿಸಿ 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 ಸಭ್ಯತೆ ಕಲಿಸಿ 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 ಉಳಿತಾ ಇರ್ಬೇಕು ಇದ್ರೆ ಮುಂದಿನ ಸರಿಗೆ ಟಿಕೆಟ್ ಗ್ಯಾರಂಟಿ. ಈ ಟಿಕೆಟ್ ಗ್ಯಾರಂಟಿ ಸ್ಕೀಮಿನ ಕಾರಣಕ್ಕಾಗಿ ಯಶ್ಪಾಲ್ ಅವರು ಮೊನ್ನೆ ಮಾತಾಡಿ ಆ ಬಿಜೆಪಿಯ ತುಂಬಾ ಜನ ಸ್ನೇಹಿತರನ್ನ ನಾನು ಕೇಳಿದೆ, ಅವ್ರ ಹೆಸರು ಹೇಳೋದು ಸರಿಯಾಗುದಿಲ್ಲ. ಅವ್ರು ಕೇಳಿದಾಗೆಲ್ಲ ಹೇಳಿದ್ರು, ಅವರ ಶಬ್ದ ನನ್ನ ಶಬ್ದ ಅಲ್ಲ, ಮರಲೇನ ಲೆಕ್ಕ ಪಾತೇರಿ ಬಿಜೆಪಿ ಅವರು ಹೇಳಿದ್ರು. ಬಿಜೆಪಿ ಅವರು ಹೇಳಿದ್ರು. ಇನ್ನು ಸಾರ್ವಜನಿಕರನ್ನ ಕೆಲವರನ್ನ ಆತ್ಮೀಯರನ್ನ ಕೇಳಿದೆ ಹೇಗೆ ಅಂತ, ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಅಂಡೆ ಪಿಕ್ಕಿ ಅಂತ ಇದು ಸತ್ಯ. ನಾನು ಇದನ್ನು ಮಾತಾಡುವಾಗ ನನಗೆ ಬೇಸರ ಆಗ್ತಾ ಇದೆ. ಒಬ್ಬ ಜನಪ್ರತಿನಿಧಿಯ ಮೇಲೆ, ಒಬ್ಬ ಶಾಸಕರ ಮೇಲೆ, ಮತ್ತು ನಾವೆಲ್ಲ ನೋಡಿದ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬೆಳೆದು ಒಬ್ಬ ಶಾಸಕರಾಗಿದ್ದಾರೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟುಕೊಳ್ಳುವ ಅಂತಂದ್ರೆ ಇವು ನಾವೆಲ್ಲ ವಾಂತಿ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಭಾರಿ ಬೇಸರ ಆಗ್ತಾ ಇದೆ. ಆದರೆ ನಾನು ಮೊನ್ನೆ ಒಂದು ಮೀಡಿಯಾದ ಕತೆ ಹೇಳಬೇಕು, ನಮ್ಮ ಯೂಟ್ಯೂಬ್ನವರಿಗೆಲ್ಲ ಗೊತ್ತಾಗಲಿ ಅನ್ನೋ ಮೀಡಿಯಾ ಕತೆ, ಮೀಡಿಯಾ ಮನೆಯ ಕತೆ, ಸುದ್ದಿ ಮನೆಯ ಕತೆ. ಸುದ್ದಿ ಮನೆಯ ಕತೆ ಏನು ಅಂದರೆ, ಮೊನ್ನೆ ಇವರು ಮಾತಾಡಿದಾಗ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಡೆಸ್ಕಿನವರು ಚಂದ್ರಶೇಖರ್ ಶೆಟ್ಟಿ ನ್ಯೂಸ್ ಬರೆಯುವಾಗ ಉಡುಪಿಯ ಮಿಸ್ಟೇಕ್ ಶಬ್ದ, ಉಡುಪಿಯ ಶಾ ಕಸರಾದ ಅಂತ ಬರ್ತಿದ್ದಾರೆ. ಮಿಸ್ಟೇಕ್, ಉಡುಪಿಯ ಶಾ ಕಸರಾದ. ಆಗ ಡೆಸ್ಕಿನ ಚೀಫ್ ಬಂದಿರು, ಅಯ್ಯೋ ದೇವರೇ ಶಾಸಕರನ್ನು ಶಾ ಕಸ ಅಂತ. ಆಗ ಅವರು ಹೇಳಿದಂತ ಅದು ಬೈ ಮಿಸ್ಟೇಕ್ ನಾನು ಟೈಪ್ ಮಾಡಿದ್ದು, ಆದರೆ ಅವರು ಇರುವುದು ಹಾಗೆ, ಅವರು ಇರುವುದು ಹಾಗೆ. ಆತನಿಗೆ ಅವರಿಗೆ ನಾನು ಹೇಳ್ತೇನೆ, ನೀವು ಒಬ್ಬ ಶಾಸಕರು, ಯಾರ್ಯಾರು ಶಾಸಕರು ಈ ಉಡುಪಿಯ ಕ್ಷೇತ್ರಕ್ಕೆ, ಉಪೇಂದ್ರ ನಾಯಕರು, ಅಮೀನ್ ಅವರು, ನಮ್ಮ ತಾಯಿ ಮನೋರಮ ಮಧುರಾಜ್ ಅವರು, ಸಭಾಪತಿಯವರು, ಇವರದ್ದೇ ಪಕ್ಷದ VS ಆಚಾರ್ಯರು, ರಘುಪತಿ ಭಟ್ರು. ಇವತ್ತು VS ಆಚಾರ್ಯರು ನಮ್ಮ ನಡುವೆ ಇಲ್ಲ. ಯಾವುದೇ ಪಕ್ಷದಲ್ಲಿ VS ಆಚಾರ್ಯರು ಸಾರ್ವಜನಿಕವಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ ಉದಾಹರಣೆ ಇಲ್ಲ. ಯಾಕೆಂದ್ರೆ ಅವರನ್ನು ಒಬ್ಬ ಸುಸಂಸ್ಕೃತವಂತ ವೈದ್ಯರು, ಡಾಕ್ಟರ್. ನಮ್ಮ ಜಿಲ್ಲೆಯ ಸಮಸ್ಯೆ ನೋಡಿ, ಇಲ್ಲಿ ಆಗ VS ಆಚಾರ್ಯರು ಡಾಕ್ಟರ್ ಆದವರು ಶಾಸಕರು, ಕರೆಕ್ಟ್ ಅಲ್ಲ. ಆಮೇಲೆ ಹೋರಾಟಗಾರನಾಗಿರ್ತಕ್ಕಂಥ ಬಡವರ ಪರವಾದ ಧ್ವನಿಯಾಗಿರ್ತಕ್ಕಂಥ ಸಭಾಪತಿಯವರು ಶಾಸಕ. ಬರ್ತಾ 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 ರಂಗ SLCಗಳೆಲ್ಲ ಇದು ಸಮಸ್ಯೆ. ನಮ್ಮ ಮತದಾರರು ರಂಗ SSLCಯನ್ನ ಚುನಾವಣೆಗೆ ಎಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಯಾವುದಾದ್ರೂ ಸಭೆಯಲ್ಲಿ ಮಾತನಾಡುವಾಗ ಬಾಡಿ ಲ್ಯಾಂಗ್ವೇಜ್. ವಿಧಾನಸಭೆಯಲ್ಲಿ ಇವರು ಅಪರೂಪಕ್ಕೆ ಎತ್ತಿರ್ತಾರೆ, ಇಂಥದ್ದೇ ಯಾರು ರಾಂಡಪೀಠ ವಿಚಾರ. ಆ ಎತ್ತಿದ್ದಾಗ ನೋಡು, ಈಗ ಯಾರು ಪಕ್ಕದಲ್ಲಿ ಕುತ್ತುತ್ತಾರ. ಬಾಡಿ ಲ್ಯಾಂಗ್ವೇಜ್ ಅನ್ನು ಸರಿ ಮಾಡ್ಕೊಳ್ಬೇಕು. ನೀವು ಗುಂಡಾದಂತಿಯ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜ್, ನಾಲಿಗೆ ಎರಡೂ ಒಂದೇ ಆಗಿದೆ. ಒಂದೇ ಆಗಿದ್ರು ಸಹಿತ ಮೊನ್ನೆ ಬಿಜೆಪಿಯ ಸ್ನೇಹಿತರು ಹೇಳಿದರು, ಅದಕ್ಕೆ ಮೇಲೆ ಮತ್ತು ನಾಲ್ಕಿಗೆ ಕನೆಕ್ಷನ್ ಇಲ್ಲ. ಅಲ್ಲ ಮನೆ, ನೀವೆಲ್ಲ ಸಭೆಯಲ್ಲಿದ್ದಾಗ ಯಾಕೆ ಹಾಗೆ ಮಾತಾಡಿದ್ರು ಅಂತಂದ್ರೆ, ಅಲ್ಲ ಅದು ಸಭೆಯಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾತಾಡಿದ್ದು ಸ್ವಲ್ಪ ಡಲ್ ಆಯ್ತು. ಈಗ ಅವ ಹೇಳಿದ್ರು, ಕಾರ್ಕಳದ ಸುನೀಲ್ ಯಾವತ್ತು ಉಗ್ರ ಭಾಷಣ ಮಾಡುವವರು ಮೊನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ತಣ್ಣಗಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣಗೆ ಮಾಡಿದ್ದಾರೆ, ಅವರು ತಣ್ಣಗಾಗಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಬೆಚ್ಚ ಅವಳು ಅಂತ ಹೇಳಿ ಮಾತಾಡಿದ್ದು. ಯಶ್ಪಾಲ್ ಅವರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಂಧು ಬಳಗದವರ ಹತ್ರ, ನಿಮ್ಮ ತಾಯಿಯಂದರ ಹತ್ರ,
ನಿಮ್ಮ ನೆರೆಹೊರೆಯ ಅಕ್ಕ ತಂಗಿಯರ ಹತ್ರ ನಾನು ಈ ರೀತಿಯ ಶಬ್ದಗಳನ್ನು ಬಳಸಿ ಪ್ರಕಾಶ್ ರೈ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇಂತಹ ಶಬ್ದಗಳನ್ನು ಬಳಸಿದ್ದೇನೆ. ಈ ಬಳಸಿರ್ತಕ್ಕಂಥ ಶಬ್ದ ಸರಿಯಾಗಿ ಕೇಳಿ ಆ ತಾಯಿಯಂದ್ರೆ ಹೇಳ್ತಾರೆ, ಹುಡ್ಚಿ ಮಗ ಇಂಚ ಮಾತ ಪಾತ್ರ ಬಲ್ಲಿ. ಕರೆಕ್ಟ್ ಅಲ್ಲ ನಾಗೇಶಣ್ಣ? ಇದು ಈ ವಿವೇಕ ಆತನಿಗೆ ಇರಲಿಕ್ಕೆ ಇನ್ನೂ ಬಾರಿ ಮುಂದುವರೆದು ನಾನು ಹೇಳ್ತೇನೆ. ಅಲ್ಲ, ರಾಹುಲ್ ಗಾಂಧಿ ಅವರನ್ನ ನಶೆಯಲ್ಲಿ ಅಂತ ಹೇಳಿದ್ರಲ್ಲ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನನಗೆ ಅನಿಸ್ತದೆ ನೀವು ಮೊನ್ನೆ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಹೊರಗೆ ಹೋಗಿ, ಲೋಕಲ್ ಮೇಡು ಒಳಗೆ ಹೋಗದೆ, ಹಾಗಾಗಿ ಇವರಿಗೆ ಲೋಕಲ್ ಮೇಡನ್ನ ಕೊಟ್ಟವರ ಸಮಸ್ಯೆ ಹೊರತು ಒಂದು ತೀರ್ಮಾನಕ್ಕೆ ಸಹ ನಾವು ಬರಬೇಕು. ಇಲ್ಲಾಂದ್ರೆ ಹೀಗೆ ನೋಡಿದೆ ನಾನು ಬ್ಯಾನರ್ ನೋಡಿದಿರಿ, ನೋಡಿದೆ ನಾನು ಬ್ಯಾನರ್ ನೋಡಿದಿರಿ. ನಾನು ಬಾರಿ ಪ್ರಮುಖವಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದು, ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನೆನಪಿಟ್ಕೊಳ್ಳಿ, ಆತ ಡ್ರಗ್ ಅಡಿಕ್ಟ್ ಆಗಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ಆತ ಒಬ್ಬ ಅತ್ಯುತ್ತಮವಾದ ಕ್ರೀಡಾಪಟು, ಆಂಗಿಕ ಶಸ್ತ್ರಕಲೆಗಳ ಪ್ರದರ್ಶನ ಪಟು, ಆತ ವಿಪಶನ ಯೋಗವನ್ನ ಅಭ್ಯಸಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಯೋಗಪಟು. ಇವರು ಹೊಟ್ಟೆ ಮಾತ್ರ ಯಾರ್ದು ಅಂತ ನಾನು ಹೇಳುವುದಿಲ್ಲ, ಬೇಡ. ಇವರು ಪ್ರಶ್ನೆ ಮಾಡ್ತಾನೆ, ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶದ ಅಖಂಡತೆ, ತನ್ನ ಅಜ್ಜಿಯ ಶವವನ್ನು ನೋಡಿದ ಬಾಲಕರೇ ರಾಹುಲ್ ಗಾಂಧಿ ಅವರು. ತದನಂತರ ಚಿತ್ರವಾಗಿರ್ತಕ್ಕಂಥ ತನ್ನ ತಂದೆಯ ಮಾಡಲಿಕ್ಕೆ ಆಗದೆ ಸಂಕಟವನ್ನು ಪಟ್ಟು ಕಣ್ಣೀರಿಟ್ಟಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಯಾವುದೋ ಒಂದು ಅಧಿಕಾರದ ಕುಟುಂಬದ ಹೇರಿಕೆಯಾಗಲಿಲ್ಲ, ಅದು ಸ್ವತಃ ರಾಹುಲ್ ಗಾಂಧಿ ಅವರು ಅವರ ಹೋರಾಟ ಬದ್ಧತೆಯಿಂದ ಸಂಪಾದಿಸಿದ ಕ್ಷೇತ್ರ. ಅಡ್ಡೇಳ್ತಾರೆ ಇವ್ರದ್ದು ನಶೆ ಕೇಸ್ ಬೇರೆ ಬೇರೆ. ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಇದ್ದಾರೆ, ಅದೇ ನಶೆ. ಕಂಗನಾ ರಣಾವತ್, ಅದು ಸಹ ನಶೆ. ನೆನಪಿಟ್ಕೊಳ್ಳಿ ಅಂತ ನಾಯಕತ್ವದ ಕೆಳಗೆ ನೀವು ಕೆಲಸ ಮಾಡ್ತಿರ್ತಕ್ಕಂಥ ನಿಮಗೆ ಕೊನೆಯ ಪಕ್ಷ ಇಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಉಸ್ತುವಾರಿ ಸಚಿವರಾಗಿ ಬದುಕಿ ಬಾಳಿ ಹೋದ ಅವರ ನಡವಳಿಕೆಯಾದರೂ ನಿಮಗೆ ಮಾದರಿಯಾಗಬೇಕಿತ್ತು. ನಿಮಗೆ ಮಾದರಿ ಯಾಕಾಗುತ್ತೆ? ರಾತ್ರಿ ಅವರ ಕಾರ್ಯಕರ್ತರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಧ್ವಂಸ ಮಾಡ್ತೀವಿ. ಎಲ್ಲವೋ ಮೂರ್ಖ ಶಿಖಾಮಣಿ, ಲಿಬರಲ್ ಆಯೋಗ ಅಂತ ರಚನೆ ಆಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ರೆ ಅಲ್ಲಿ ಹೋಗಿ ಆ ಮಸೀದಿಯನ್ನು ಧ್ವಂಸ ಮಾಡಿದ್ದು ನಾವು ಅಂತ ಹೇಳ್ಬೇಕು. ಅಲ್ಲಿ ಹೋಗಿ ನಾವಲ್ಲ ಹೇಗ ಬಿದ್ದೋಯ್ತು ಅಂತ ಹೇಳಿದ ಶರಣಾಗತಿ ಕೇಳಿ ರಾಹುಲ್ ಗಾಂಧಿ ಏನು ಕೋಳಿ ಪಿಳ್ಳೆ ಅಲ್ಲ, ಓಟಿಯ ಪ್ರಭಾವದಲ್ಲಿ ನೀವು ಮೀನು ತಿಂದಾಗೆ ಅಲ್ಲ. ರಾಹುಲ್ ಗಾಂಧಿ ಅವರು ನೆನಪಿಟ್ಕೊಳ್ಳಿ, ಅವರು ಒಬ್ರು ಈ ದೇಶದ ಉಡುಪಿ ಬಿಜೆಪಿಯ ಸುನೀಲ್ ಕುಮಾರ್ ಅವರಿಗೆ ನಮ್ಮ ಗುರುಮೆ ಸುರೇಶಣ್ಣ, ನಾನು ಗುರುಮೆ ಸುರೇಶಣ್ಣನ ಬಗ್ಗೆ ಹೇಳಲೇಬೇಕು. ದಾಸರು ಅಲ್ವಾ, ನುಡಿದರೆ ಮುತ್ತಿನ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಸುರೇಶಣ್ಣ ಪಕ್ಕದಲ್ಲೇ ನಿಂತ್ಕೊಳ್ಳಿ, ಅದೇ ಹೋಗ್ತದೆ ಹೇಳಬೇಕಲ್ಲ. ನಮ್ಮ ಕಾರ್ಕಳದ ಸುನೀಲ್ ಕುಮಾರ್, ನಾವು ಹೋರಾಟ ಮಾಡಿ ಪರಶುರಾಮನ ಯಾವಾಗ ನೀವು ಭಾರಿ ದೊಡ್ಡದಾದಂಥ ಹೋರಾಟಗಾರ ಅಂತ ನಮ್ಗೆ ಅರ್ಥ ಆಗಿದೆ. ಆದ್ರೆ ನೀವಿದ್ರಿ ಅಂದ್ರೆ
ಪ್ರಕಾಶ್ ರೈ ಅವ್ರನ್ನ ಸಮುದ್ರದ ಮೀನಿಗೆ ಆಹಾರ ಮಾಡ್ತೇವೆ ಅಂತ ನೆನ್ಪಿಟ್ಕೊಳ್ಳಿ. ಅಂಥದ್ದು ಯಾವುದಾದ್ರೂ ಸಂದರ್ಭ ಬಂದ್ರೆ ನಿಮ್ಮದೇ ಸಮುದಾಯದ ಪ್ರಕಾಶ್ ರೈ ಅನ್ನುವಂಥ ಅದ್ಭುತ ಕಲಾವಿದನಿಗೆ ಅಂತ ಸಮಸ್ಯೆಯನ್ನು ತರಲಿಕ್ಕೆ ಬಿಡೋದಿಲ್ಲ. ಈ ದೇಶದ ನಾಗರಿಕ ವಿಶ್ವದರ್ಜೆಯ ನಟ, ಬಹುಭಾಷಾ ನಟ. ಈಗ ಪಂಚಭಾಷೆಯಲ್ಲಿ ಹೇಳಲಿಕ್ಕಾಗುವುದಿಲ್ಲ, ಬಹುಭಾಷಾ. ಕಾಕ್ರೋಚ್ ಹೋರಾಟಕ್ಕೆ ಭಾಗವಹಿಸಿದ್ದಕ್ಕೆ ತಕರಾರು ಅಂತ ಇದನ್ನು ಏನಾದರೂ ಮಾಡಿ ಒಂದು ಹಿಂದಿ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೋದಿ ಅವರಿಗೆ ಹಿಂದಿಯಲ್ಲಿ ಕಳಿಸಿ. ಯಾಕೆ ಅಂತಂದ್ರೆ ಮೋದಿಯವರ ಮೇಲೇನೇ ತಕರಾರು ಪ್ರಾರಂಭ ಆಗಿದೆ. ಯಾಕೆ ಅಂದ್ರೆ ಯಾವ ಕಾಕ್ರೋಚ್ ಅದು ವಿದ್ಯಾರ್ಥಿಗಳ ಮತ್ತು ಯುವಜನರ ಚಳುವಳಿಯಾಗಿ ಮಾರ್ಪಾಡಾಯ್ತೋ ಆ ಚಳುವಳಿಗೆ ತಲೆ ಕಾಲೇಜಿಗೆ ಹೋಗ್ಲಿಲ್ಲ. ಇವತ್ತು ಹೇಳ್ತೇನೆ, ಉಡುಪಿ ಅಂತಂದ್ರೆ ಇದು ಕೃಷ್ಣನ ಕಾರುಣ್ಯದ ನೆಲ. ಹನುಮಂತೇಶ್ವರ ಮತ್ತು ಚಂದ್ರಮೌಳೇಶ್ವರರು ಆಶೀರ್ವಾದ, ಇಂದ್ರಾಣಿಯ ತಾಯಿ, ಅಂಬಲ್ಪಾಡಿಯ ತಾಯಿ ಈ ಉಡುಪಿಯನ್ನು ಪರಿತಿರ್ತಕ್ಕಂಥ ಊರಿನಲ್ಲಿ ನಿಮ್ಮಂತ ಒಬ್ಬ ಅನಕ್ಷರಸ್ಥ ಶಾಸಕನಾಗಿರೋದೇ ನಮ್ಮ ಊರಿನ ಸಮಸ್ಯೆ. ಆದ್ರಿಂದ ಪಕ್ಷದವರಿಗೆ ಕೊನೆ ಮಟ್ಟದ ಗೌರವ, ಕಿಂಚಿತ್ತು ವಿವೇಕಗಳಿರುವ ಆಧ್ವರ್ಯರಾಗಿರ್ತಕ್ಕಂಥ ಗುಂಜಾಡಿ ಪ್ರಭಾಕರ್ ನಾಯಕರು, ಶಂಭು ಶೆಟ್ಟರು ಕರೆಸಿ ಅವರ ನಾಲಿಗೆಗೆ ದೇವರ ಹೆಸರು ಹೇಳಿ ಒಂದು ಸ್ವಲ್ಪ ಸಂಸ್ಕಾರವನ್ನ ಮಾಡಿ ತಿದ್ದಬೇಕು ಅಂತ ಹೇಳಕ್ಕೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾವ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತರು ಓಟಿನ ರಾಜಕಾರಣವನ್ನು ನೋಡಲಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇದು ನನ್ನ ಕರ್ತವ್ಯ ಅಂತ ಹೇಳಿ ಯುವಜನರ, ವಿದ್ಯಾರ್ಥಿಗಳ ಭಾವನೆಗೆ ಬೆಲೆ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಹೇಳ್ತೇನೆ, ಯಶ್ಪಾಲ್, ಒಬ್ಬ ಶಾಸಕರಾಗಿ ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ರೆ ನಾಡ್ದು ನಡೆಯುವ ಕರ್ನಾಟಕ ವಿಧಾನಸಭೆಯಲ್ಲಿ ಹೋಗಿ ನಾನು ಇಂತಹ ಮಾತನ್ನ ಆಡಿದ್ದೇನೆ ಅಂತ ಹೇಳಿ ವಿಧಾನಸಭೆಯಲ್ಲಿ ನೀವು ತಾಕತ್ತನ್ನು ನೋಡಬೇಕು. ಅವತ್ತು ಮಾತಾಡ್ತೇನೆ. ಅವತ್ತು ಬೆನ್ನಿಗೆ ಅದು ರೌಡಿ ಎಲಿಮೆಂಟ್ ಅನ್ನ ಕರ್ಕೊಂಡು ಬಂದು ಶಾಸಕರು ಮಾಡಿದ ಪ್ರಾರಂಭಕ್ಕೆ ಇಂತಹ ಪ್ರತಿಭಟನೆ ನಡೆಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಾದ ಮೇಲೆ ಮುಂದುವರೆದ ಕ್ರಮ ಹೇಳಬೇಕು. ನಾನು ವಿಶೇಷವಾಗಿ ಮೊಗವೀರ ಸಮುದಾಯದವರಿಗೆ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವರ ಕುಲದೇವರು, ಮನೆ ದೇವರು. ಅಂತಹ ಮಹಾಲಕ್ಷ್ಮಿ ಸೊಸೈಟಿ ವಿಶೇಷವಾಗಿ ಮೊಗವೀರ ಸಮುದಾಯದವರಿಗೆ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವರ ಕುಲದೇವರು, ಮನೆ ದೇವರು. ಅಂತಹ ಮಹಾಲಕ್ಷ್ಮಿ ಸೊಸೈಟಿ ನನ್ನ ಪ್ರಶ್ನೆ. ಅದು ಮಾತ್ರ ಅಲ್ಲ, ಕೋವಿಡ್ ಸಮಯದಲ್ಲಿ ಒಬ್ಬ ಏಜೆಂಟ್ ಇಟ್ಕೊಂಡು 31 ಜನ ತಾಯಂದ್ರಿಗೆ ನಿಮಗೆ ಗುಂಪು ಸಾಲ ಕೊಡ್ತೇವೆ ಅಂತ ಹೇಳಿ ಫೋರ್ಜರಿ ರೆಕಾರ್ಡ್ ಮಾಡಿ ಇಂಡಿವಿಜುವಲ್ ಸಾಲ ಕೊಟ್ಟು 20,000 ಕೊಟ್ಟಿದ್ದಕ್ಕೆ 2 ಲಕ್ಷ 3 ಲಕ್ಷ ವಸೂಲಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿಮಗೆ. ಸ್ಪಷ್ಟವಾಗಿ ಮತ್ತೊಂದು ಮಾತನ್ನು ಹೇಳ್ತೇನೆ, ಇನ್ನು ಇವರನ್ನ ಬೆನ್ನ ಬಿಡುವ ಪ್ರಶ್ನೆ ಇಲ್ಲ. ನಮ್ಮ ಏಕೈಕ ಡೈರೆಕ್ಟರ್ ಮಹಾಲಕ್ಷ್ಮಿ ಸೊಸೈಟಿದು ಮನೋಜ್ ಕರ್ಕೆರ ಅವರು ಕೋರ್ಟಿಗೆ ಹಾಕಿ ತಡೆಯಾಜ್ಞೆ ತಂದುಕೊಂಡು ನಾಚಿಕೆ ಬಿಟ್ಟು ಅವರನ್ನ ಸಂಸ್ಥೆಯ ಅಫೇರ್ಸ್ ಇಂದ ಹೊರಗೆ ನಿಲ್ಲಿಸು, ನಿನ್ನ ಖಾಸಗಿ ವ್ಯವಹಾರಕ್ಕಾಗಿ ಅಂತ ಶ್ರೇಷ್ಠ ಮಹಾಲಕ್ಷ್ಮಿ ಹೆಸರಿಟ್ಕೊಂಡಿರ್ತಕ್ಕಂಥ ಸಂಸ್ಥೆಯನ್ನ ಉಪಯೋಗಿಸಲಿಕ್ಕೆ ಧಿಕ್ಕಾರ.
ಬಂಧಿಸಿ ಬಂಧಿಸಿ ಈಗ ನಾನು ತುಂಬಾ ಸ್ಪಷ್ಟವಾಗಿ ಯಶ್ಪಾಲ್ ಅವರಿಗೆ ಹೇಳ್ತೇನೆ, ಇದೇ ರೀತಿಯಾಗಿ ಪುಂಡ ಪೋಖ್ರಿಗಳ ಮಾತನ್ನ ಬಿಟ್ಟು ಉಡುಪಿಯ ಪ್ರವಾಸೋದ್ಯಮದ ಬಗ್ಗೆ ಏನು, ಉಡುಪಿಯಲ್ಲಿ 2 ವರ್ಷಕ್ಕೆ ವ್ಯವಸ್ಥೆಗಳೇನು, ಉಡುಪಿಯಲ್ಲಿ ಓದಿದಂತಹ 75 ದೇಶಗಳ ವಿದ್ಯಾರ್ಥಿಗಳಿಗೆ ಉಡುಪಿ ಹೇಗೆ ಸಹ್ಯವಾಗಬೇಕು ಅನ್ನೋದ್ರ ಬಗ್ಗೆ, ಉಡುಪಿಯ ರಸ್ತೆ ಅಭಿವೃದ್ಧಿಗಳ ಬಗ್ಗೆ ಮಾತನಾಡಯ್ಯ ಮೂರ್ಖ ಶಿಖಾಮಣಿ, ಮಾತನಾಡು. ಇದು ಕೇಳಿದ್ರೆ ಟಾಯ್ಲೆಟ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರು, ಅದು ಆಯ್ತು ತಿರುಗಯ್ಯ. ಇವತ್ತು ನೆನ್ಪಿಟ್ಕೊಳ್ಳಿ, ಇವತ್ತು ಯಾರು ಉಡುಪಿಯಲ್ಲಿ ಶಿಕ್ಷಣ ಪ್ರೇಮಿಗಳಿದ್ದಾರೆ, ವಿದ್ಯೆಯ ಪ್ರೇಮಿಗಳಿದ್ದಾರೆ, ವಿದ್ಯಾಸಂಸ್ಥೆಗಳ ಪ್ರೇಮಿ ಇದ್ದಾರೆ, ಅವರು ಇವರಿಗೆ ಧಿಕ್ಕಾರವನ್ನು ಹೇಳಬೇಕು. ಯಶ್ಪಾಲ್ ಅವರೇ, ಇಲ್ಲಿಯ ಯುವಕರ ಬಗ್ಗೆ, ಉದ್ಯೋಗದ ಬಗ್ಗೆ ಮಾತಾಡಿ, ಹಳ್ಳಿಯ ರೈತರ ಬದುಕಿನ ಬಗ್ಗೆ ಮಾತಾಡಿ, ಇಲ್ಲಿರ್ತಕ್ಕಂಥ ತೆಂಗು, ಅಡಿಕೆ ಮತ್ತು ಕಬ್ಬು ಬೆಳೆಗಾರರ ವಿಚಾರಗಳ ಬಗ್ಗೆ ಮಾತಾಡಿ, ಬ್ರಹ್ಮಾವರ ಸಕ್ಕರೆ ಫ್ಯಾಕ್ಟರಿ ಬಗ್ಗೆ ಮಾತಾಡಿ. ಅಂದ್ರೆ ಇವರು ಶಿಷ್ಯರೆಲ್ಲ ಸೇರ್ಕೊಂಡು ಹೋಗ್ಬಹುದು, ಇವರು ಶಿಷ್ಯರೆಲ್ಲ ಸೇರಿ ಸಕ್ಕರೆ ಕಂಪನಿ ಉಪ್ಪು ನೀರು ಬಂದು ಬೆಳೆ ನಾಶ ಆಯ್ತು ಅಂತ ಇದರ ಬಗ್ಗೆ ಮೂರ್ಖ ಶಿಖಾಮಣಿ ಮಾತಾಡಯ್ಯ. ನೆನ್ಪಿಟ್ಕೋಬೇಕು. ನಾನು ಈಗಲೂ ಹೇಳ್ತೇನೆ, ನನಗೆ ಅವರು ಕಲ್ಪನಾ ಥಿಯೇಟರ್ನಲ್ಲಿ ನಾವು ಮೊಹರ ಸಿನಿಮಾ ನೋಡುವಾಗ ಅವರು ಮಧ್ಯಂತರಕ್ಕೆ ಬಂದಾಗ ಎಗ್ ಪಪ್ಸು, ವೆಜ್ ಪಪ್ಸು, ಬಿಜಾಯ್ಸು ಮಾರ್ತಾ ಇದ್ದಂಥ ದಿನಗಳು, ಐಸ್ ಕ್ಯಾಂಡಿ ಮಾರ್ತಾ ಇದ್ದ ದಿನಗಳು ಗೊತ್ತಿದೆ. ಆ ರೀತಿ ದಿನಗಳಿದ್ದಂತಹ ವ್ಯಕ್ತಿಯನ್ನ ಇವತ್ತು ಉಡುಪಿಯ ವಿಧಾನಸಭೆಯ ಕ್ಷೇತ್ರದ ಶಾಸಕರಾಗಿ ಮಾಡಿದ್ರೆ ಅದು ಕಾಂಗ್ರೆಸ್ಸಿನ ಚಿಂತನೆ ಕಾರಣ, ನಮ್ಮ ಸಂವಿಧಾನದ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಆದರೆ ಮಹಾಲಕ್ಷ್ಮಿ ಸೊಸೈಟಿಯ ಕಾರ್ಯದರ್ಶಿ CEO ಸುಪ್ಪಣ್ಣ ಆತ್ಮಹತ್ಯೆ ಮಾಡಿಕೊಂಡಲ್ಲ. ನನಗೆ ಡೌಟ್ ಇದೆ ಯಶ್ಪಾಲ್, ನಿಮ್ಮನ್ನ ಸ್ಟೇಷನ್ನಲ್ಲಿ ಯಾರಾದರೂ ಪೊಲೀಸರಿಗೆ ತಾಕತ್ತು, ಧೈರ್ಯ, ದಮ್ಮು ಇದ್ರೆ ಆಗಿರ್ತಕ್ಕಂಥ UDR ಅನ್ನು ತಗೊಂಡು ಓಪನ್ ಮಾಡಿ 2 ಲಾತಾ ಕೊಟ್ಟು ಇವರನ್ನ ಬಾಯಿ ಬಿಡಿಸಿದ್ರೆ ಸುಪ್ಪಣ್ಣನ ಸಾವು ಹೇಗೆ ಬರುತ್ತೆ. ಇವತ್ತಿನ ದಿನಗಳಿಂದ ದಯವಿಟ್ಟು ನಾವೆಲ್ಲರೂ ಧೈರ್ಯದಿಂದ ಮಾತಾಡಬೇಕು. ಅದೇನು ಅಂದ್ರೆ ಯಶ್ಪಾಲರಿಗೆ ನಾಲಿಗೆ ಸರಿ ಇಲ್ಲ, ತಲೆ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಅವರಿಗೆ ವಿವೇಕ ಇಲ್ಲ, ವಿದ್ಯೆ ಇಲ್ಲ, ಓದಲ್ಲಿ ಎಲ್ಲ ದೊಡ್ಡ ನಾಲಿಗೆ ಇಟ್ಟು ನುಂಗುವುದೇ ಇವರ ಕೆಲಸ ಅನ್ನೋದನ್ನ ನಾವು ಎಲ್ಲರ ಎದುರುಗಡೆ ಗಟ್ಟಿಯಾಗಿ ಹೇಳುವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಯಶ್ಪಾಲ್ ಅವರೇ, ನೆನ್ಪಿಟ್ಕೊಳ್ಳಿ, ಬಿಜೆಪಿಯ ಹಿರಿಯ ಅವರಂತೂ ಬಿಜೆಪಿ ಹೇಳೋದು, ಇವ ಬಂದ ಮೇಲೆ ಅದು ಬಿಜೆಪಿ ಬಿಟ್ಟೋಗಿ ವಾಪಸ್ ರಘುಪತಿ ಭಟ್ರಿಗೆ ಕೂಟ. ನಮ್ಮ ಜೊತೆ ಇದ್ದಾಗ ನಮ್ಮ ಪ್ರಮೋದ್ ಮಧುರಾಜಣ್ಣ ಎಷ್ಟು ಒಳ್ಳೆಯವರಾಗಿ ಮಾಡಿ ಯಶ್ಪಾಲ್ ಸುವರ್ಣ ಅವರಿಗೆ ಸಂಪೂರ್ಣ ಬೆಂಬಲ. ನಿಮ್ಮ ಬೆಂಬಲವನ್ನು ನಾವು ಗೌರವಿಸಬೇಕು. ಯಾಕೆಂದ್ರೆ ನೀವು ಮತ್ತೆ ಅವರನ್ನ ಬೆಂಬಲಿಸ್ತಾ ಇದ್ದೀರಲ್ಲ ಮಧುರಾಜಣ್ಣ, ನಿಮ್ಮ ಒಳ್ಳೆತನಕ್ಕೆ. ಈಗ ನೆನ್ಪಿಟ್ಕೊಳ್ಳಿ, ಫಲದಲ್ಲಿ ರಘುಪತಿ ಬೆಳಿಬೇಕು, ಅದಾದ್ಮೇಲೆ ಅವರ ತುಳಿತ ಅದರ ಮೇಲೂ ನಡೀತಾ ಇದೆ. ಆದ್ರೆ ನಾವು ಗಟ್ಟಿಯಾಗಿ ಮತ್ತೆ ಹೇಳೋಣ, ಬೇಜವಾಬ್ದಾರಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ಬೇಜವಾಬ್ದಾರಿ ಶಾಸಕ. ಅವರಿಗೆ ತಾಯಿ ದುರ್ಗಾ ಪರಮೇಶ್ವರಿ, ತಾಯಿ ಮಹಾಲಕ್ಷ್ಮಿ, ಉಡುಪಿಯನ್ನು ಪೊರೆಯುವ ಅನಂತೇಶ್ವರ ಚಂದ್ರಮೌಳೇಶ್ವರ ಸಹಿತ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಉಡುಪಿಯಲ್ಲಿರುವ ಶ್ರೀ ಆಂಜನೇಯ ಮತ್ತು ಮುಖ್ಯ ಪ್ರಾಣ
ಇವರೆಲ್ಲರೂ ಸದ್ಬುದ್ಧಿಯನ್ನು ಕೊಟ್ಟು ಇನ್ನು ಇನ್ನೊಂದು ಜನ 1.5 ವರ್ಷ ಮಾತ್ರ ಪಾಪ, 1.5 ವರ್ಷ ಮಾತ್ರ. ಕೊನೆಗಾದ್ರೂ ಉಡುಪಿಯ ಜನ 3.5 ವರ್ಷ ಅಂಡೆ ಪಿಕ್ಕಿ ತರ ಇದ್ರು. ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಆದ್ಮೇಲೆ ಮಂಡೆ ಸ್ವಲ್ಪ ನೆಟ್ಟಗಾಗಿದೆ, ಈಗ ಜನರ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವ ರೀತಿಯ ಕೆಲಸವನ್ನ ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೊಮ್ಮೆ ರಾಹುಲ್ ಗಾಂಧಿ ಅಲ್ಲ, ಕಾಂಗ್ರೆಸ್ಸಿನ ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ನಿನ್ನ ಧಮಕಿ ಏಕವಚನ ಪ್ರಯೋಗ ಏನಾದ್ರೂ ನಡೆದಿದ್ದು ಹೌದು ಅಂತಂದ್ರೆ ನಿನ್ನ ಮನೆ ಎದುರುಗಡೆ ಬಂದು ಪ್ರತಿಭಟನೆ ಮಾಡಿ ಸರ್ಕಾರ ಬದಲಾವಣೆ ಆಗಿರ್ಬೋದು, ಅಧಿಕಾರಿಗಳ ಮನಸ್ಥಿತಿಯು ಬದಲಾವಣೆ ಆಗಬೇಕು. ಒಬ್ಬ ಪುಂಡನಿಗೆ, ಪೋಕರಿಗೆ, ರೌಡಿಗೆ ಕೇಸ್ ಆದಾಗ ನೋಟಿಸ್ ಕೊಟ್ಟು ಸುಮ್ಮನೆ ಬರಬೇಕು. ಅವರೊಬ್ಬರು ಇನ್ಸ್ಪೆಕ್ಟರ್ ಸೆಲ್ಯೂಟ್ ಬೇರೆ ಮಾಡಿ ಅವರು ಸ್ವಲ್ಪ ವಿವೇಕವಂತರಾಗಿ ಅವರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮಿನ ಘನತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನು ಆಗ್ರಹಪೂರ್ವಕವಾಗಿ ಹೇಳ್ತೀನಿ. ಪುಂಡನ ಪುಂಡ MLA ಮತ್ತೆ ನಾಡ್ದು ಹೋದಾಗ ನೋಡೋಣ. ಆದ್ರಿಂದ ಭವಿಷ್ಯದ ದಿನದಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಯಶ್ಪಾಲ್ ಅವರು ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಸಾಧ್ಯವಾದಷ್ಟು ನೀವು ರಘುಪತಿ ಭಟ್ರಿಗೆ ಮತ್ತು ಪ್ರಮೋದ್ ಅಣ್ಣನಿಗೆ ಹಿಂಸೆಯನ್ನು ಕೊಡಬಾರದು. ಅದೇ ರೀತಿಯಾಗಿ ಕ್ಷೇತ್ರದ ಜನರಿಗೂ ಸಹಿತ ನಿಮ್ಮ ಅವಿವೇಕದಿಂದ ಅಪಮಾನ ಆಗ್ತದೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉಡುಪಿ ಅವಿಭಜಿತ ಜಿಲ್ಲೆಯ ಜನ ಹೇಳ್ತಿದ್ದಾರೆ, ಎಂತ ಗ್ರಾಚಾರ ಮಾಡಿ. ಮೊದಲೆಲ್ಲ ನಮ್ಮ MLAಗಳು ಅಂತ ಹೇಳಿದ್ರೆ ಅವರನ್ನು ನಮಗೆ ಬೆಂಗಳೂರಿನಲ್ಲಿ ನಾವು ಯಾವ ಊರಿನವರು, ನಮ್ಮ MLA ಇಂಥವರು, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಸಂಸದರು, ಇಂತಹ ಸಜ್ಜನ ಯಾರಿಗೂ ನೋವನ್ನ ಮಾಡದೇ ಇರ್ತಕ್ಕಂಥ ಒಬ್ಬ ನಾಯಕ ನಮ್ಮ ಸಂಸದ ಅಂತ ಮಾತಾಡ್ತಾ ಇದ್ವಿ. ವಿನಯ್ ಕುಮಾರ್ ಸೊರಕೆ ಅವ್ರನ್ನ ಅವರು ಹಾಕಿದ ಬಿಳಿ ಬಟ್ಟೆಯಷ್ಟೇ ಶುಭ್ರವಾದ ಅವರ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಸಂಘಟನೆ ಮತ್ತು ಸಂಘರ್ಷ ಇದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಕಾರ್ಕಳದ ಸುನಿಲಣ್ಣ ನಿಮಗಿಂತ ಉಗ್ರವಾಗಿ ಮಾತಾಡಿ ನಿಮ್ಮನ್ನು ಮೀರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಕಾರ್ಕಳದ ಸುನಿಲಣ್ಣ ಇವ್ರ ಬಗ್ಗೆ ಎಚ್ಚರಿಕೆಯಿಂದಿರಲಿ. ಮತ್ತು ಬಸವಣ್ಣ ಮತ್ತು ಕನಕದಾಸರನ್ನ ಸದಾ ಉಲ್ಲೇಖಿಸುವ, ಕನ್ನಡದ ಎಲ್ಲ ಕವಿಪುಂಗವರ ಮಾತುಗಳನ್ನು ಆಗಾಗ ಉಲ್ಲೇಖಿಸುವ ನಮ್ಮ ಗುರುಮೆ ಸುರೇಶಣ್ಣ ಮೊನ್ನೆ ಸಭೆಯಲ್ಲಿ ನೀವು ನಿಂತಿದ್ದು ನೋಡಿ ನಮಗೆ ಭಾರಿ ಬೇಜಾರಾಗಿದೆ. ನಿಮ್ಗೆ ಆ ಕವಿಗಳ ಮೇಲೆ ಶ್ರದ್ಧೆ ಇದ್ದಿದ್ರೆ, ಆ ಬಸವಣ್ಣನ ಮೇಲೆ ಗೌರವ ಇದ್ರೆ, ಕನಕದಾಸರ ಮೇಲೆ ಏನಾದರೂ ಶ್ರದ್ಧೆ ಇದ್ದಿದ್ರೆ ನೀವು ಅವರು ಈ ಮಾತನ್ನು ಆಡುವಾಗ ವೇದಿಕೆಯಿಂದ ಕೆಳಗೆ ಇಳಿದು ಬಂದಿದ್ರೆ ಮೊನ್ನೆ ಪೊಲೀಸರು ಹೊಡೆದ ಸೆಲ್ಯೂಟ್ ಅನ್ನ ನಾವು ಸಹ ಹಿರಿಯರು. ಹಾಗಾಗಿ ಸುರೇಶಣ್ಣ ಅವರಿಗೆ ಬುದ್ಧಿ ಹೇಳ್ಬೇಕು. ಮತ್ತೆ ಈ ಜಿಲ್ಲಾ ಬಿಜೆಪಿ ಕೇಡರ್ ಬಗ್ಗೆ ಯಾರು ಹೇಳೋದು, ಮೊನ್ನೆ ಯಾರೋ ಹೇಳಿದ್ರು, ಅವ ಯಾರೋ ಒಬ್ಬ ಫೋರ್ಜರಿ ನಂಬರ್ ಪ್ಲೇಟ್ ಹಾಕೊಂಡು ತಿರುಗ್ತಾ ಇದ್ದಂತೆ. ಹೌದೌದು, ಯಾರೋ ಬಿಜೆಪಿ ಯುವ ಮೋರ್ಚಾದವ, ಅವ ನಮ್ಗೆಲ್ಲ ಬಾರಿ ಮಾತಾಡ್ತಿದ್ದಾನಂತೆ. ಏಯ್ ಜಾಗೃತಿಯಾಗಿರ್ಬೇಕು, ಚಿಂಟಾರಿ ಗಿರಾಕಿ ನೀವು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು, ಗೊತ್ತಾಯ್ತಲ್ಲ. ನಿಮ್ಮ ಹಾಗೆ ಫೋರ್ಜರಿ ನಂಬರ್ ಪ್ಲೇಟು, ಫೋರ್ಜರಿ ವ್ಯವಹಾರ, ಕದ್ದು ವ್ಯವಹಾರ, ಮರಳು ಕದ್ದು ಹೊಡೆಯುವುದು, ರೆಸಾರ್ಟ್ ನಲ್ಲಿ ನೇಪಾಳದ ಅನಧಿಕೃತ ವ್ಯಕ್ತಿಗಳನ್ನು ಇಟ್ಕೊಂಡು ವ್ಯವಹಾರ ನಡೆಸ್ತಕ್ಕಂಥ ಜಾಯಮಾನದವರಲ್ಲ ಕಣಯ್ಯ ನಾವು ಯಾರು ಜಾಯಮಾನದವರಲ್ಲ. ಎಚ್ಚರಿಕೆಯಿಂದ ಇರಬೇಕು. ಆತನ ಹೆಸರನ್ನು ನಾನು ಹೇಳಿಲ್ಲ, ಚಿಂಟಾರಿ ಕೇಸು ಆಯ್ತಾ. ಆದ್ರಿಂದ ನಾವೆಲ್ಲರೂ ಸಹಿತ ಭವಿಷ್ಯದಲ್ಲಿ ಈ ರೀತಿಯಾಗಿ ಸಂಘಟಿತರಾಗೋಣ. ನಿಮ್ಮೆಲ್ಲರಿಗೂ ಸಹಿತ